ಈಗ ಮುಂದಿನ ಗಾಯನ ಸಂತೋಷ ಸದಾಶಿವ ರಿಜಕಣ್ಣನವರು ಹಾಡಲಿದ್ದಾರೆ. ಹೊತ್ತ ಮಣ್ಣಿನ ಕೊಡ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಬರಮಾಡಿಕೊಳ್ಳೋಣ. ಐಹೊಳೆ ಗಾಯನ ಪ್ರತಿಭಾ ಪ್ರಶಸ್ತಿಯ ಈಗ ವಿಶೇಷವಾಗಿರುವಂತಹ ತತ್ವ ಪದ ವಿಭಾಗದ ಸ್ಪರ್ಧಿ ನಿಮ್ಮ ಮುಂದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಸದಾಶಿವ ರಿಜಕಣ್ಣವರು. ನನ್ನ ಆದಷ್ಟು ಎಲ್ಲರೂ ನೋಡಿರಬೇಕು, ಇಲ್ಲೇ ರಾಯಬಾಗದಿಂದ ಬಂದಿದ್ದೀನಿ. ನಾನು ಈಗ ನಿಮ್ಮ ಮುಂದೆ ಪ್ರಸ್ತುತ ಪಡ್ತಂತ ಹಾಡು ಹೊತ್ತ ಮಣ್ಣಿನ ಕೊಡ. ಆ ಹೊತ್ತ ಮಣ್ಣಿನ ಕೊಡ ಬಿತ್ತಂದರುಳಿಯದಮ್ಮ, ಹೊತ್ತ ಮಣ್ಣಿನ ಕೊಡ ಬಿತ್ತಂದರುಳಿಯದಮ್ಮ, ಎಚ್ಚರದಿಂದ ನಡಿಯ ತಂಗಮ್ಮ, ಎಚ್ಚರದಿಂದ ನಡಿಯ ತಂಗಮ್ಮ, ಹೊತ್ತ ಮಣ್ಣಿನ ಕೊಡ ಬಿತ್ತಂದರುಳಿಯದಮ್ಮ, ಹೊತ್ತ ಮಣ್ಣಿನ ಕೊಡ ಬಿತ್ತಂದರುಳಿಯದಮ್ಮ, ಎಚ್ಚರದಿಂದ ನಡಿಯ ತಂಗಮ್ಮ, ಎಚ್ಚರದಿಂದ ನಡಿಯ ತಂಗಮ್ಮ. ಹಸಿಯ ಮಣ್ಣಿನ ಕೊಡ ಬೆಸುಗೆ ಇಲ್ಲದ ಕೊಡ, 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 ಇಂದಿಲ್ಲ ನಾಳೆ ಬಸಿದು ಹೋಗುವ ಕೊಡ, ಇಂದಿಲ್ಲ ನಾಳೆ ಬಸಿದು ಹೋಗುವ ಕೊಡ, ಹೊತ್ತ ಮಣ್ಣಿನ ಕೊಡ ಬಿತ್ತಂದರುಳಿಯದಮ್ಮ, ಹೊತ್ತ ಮಣ್ಣಿನ ಕೊಡ ಬಿತ್ತಂದರುಳಿಯದಮ್ಮ. ಅತ್ತಿ ಮನಿಯ ಸೊಸೆ ಕೇಳ ತಂಗಮ್ಮ, ಉತ್ತಮರ ಮಗಳಮ್ಮ ಮತ್ತೊಮ್ಮೆ ಕೇಳಮ್ಮ, ಉತ್ತಮರ ಮಗಳಮ್ಮ ಮತ್ತೊಮ್ಮೆ ಕೇಳಮ್ಮ, ಉತ್ತಮರ ಮಗಳಮ್ಮ ಮತ್ತೊಮ್ಮೆ ಕೇಳಮ್ಮ, ಅತ್ತಿ ಮನಿಯ ಸೊಸಿಯ ತಂಗಮ್ಮ, ಅತ್ತಿ ಮನಿಯ ಸೊಸಿಯ ತಂಗಮ್ಮ, ಹೊತ್ತ ಮಣ್ಣಿನ ಕೊಡ ಬಿತ್ತಂದರುಳಿಯದಮ್ಮ, ಹೊತ್ತ ಮಣ್ಣಿನ ಕೊಡ ಬಿತ್ತಂದರುಳಿಯದಮ್ಮ, ಎಚ್ಚರದಿಂದ ನಡಿಯ ತಂಗಮ್ಮ, ಎಚ್ಚರದಿಂದ ನಡಿಯ ತಂಗಮ್ಮ.
ಹೊಳಿ ದಂಡಿ ಮ್ಯಾಲ ಮೆರೆಯುವ ಬಬಲಾದಿ ಹಿರಿ ಹೊಳಿ ದಂಡಿ ಮ್ಯಾಲ ಮೆರೆಯುವ ಬಬಲಾದಿ ಹಿರಿ ಹೊಳಿ ದಂಡಿ ಮ್ಯಾಲ ಮೆರೆಯುವ ಬಬಲಾದಿ ಹಿರಿ ಹೊಳಿ ದಂಡಿ ಮ್ಯಾಲ ಮೆರೆಯುವ ಬಬಲಾದಿ ತರುಳ ಚಿಕ್ಕಯ್ಯನವರ ಪಾದ ಹಿಡಿಯಮ್ಮ ತರುಳ ಚಿಕ್ಕಳಿ ದಂಡಿ ಮ್ಯಾಲ ಮೆರೆಯುವ ಬಬಲಾದಿ ಹಿರಿ ಹೊಳಿ ದಂಡಿ ಮ್ಯಾಲ ಮೆರೆಯುವ ಬಬಲಾದಿ ಹಿರಿ ಹೊಳಿ ದಂಡಿ ಮ್ಯಾಲ ಮೆರೆಯುವ ಬಬಲಾದಿ ತರುಳ ಚಿಕ್ಕಯ್ಯನವರ ಪಾದ ಹಿಡಿಯಮ್ಮ ತರುಳ ಚಿಕ್ಕಯ್ಯನವರ ಪಾದ ಹಿಡಿಯಮ್ಮ ಹೊತ್ತ ಮಣ್ಣಿನ ಕೊಡ ಬಿತ್ತಂದರುಳಿಯದಮ್ಮ ಹೊತ್ತ ಮಣ್ಣಿನ ಕೊಡ ಬಿತ್ತಂದರುಳಿಯದಮ್ಮ ಆ ಜೋರಾದ ಚಪ್ಪಾಳೆ ಬರಬೇಕು ಸಂತೋಷ್ ರವರಿಗೆ. ಸರ್ ಬನ್ನಿ. ಅಲ್ಲ ಸಂತೋಷ್ ರವರು ಎಂಟ್ರಿ ಕೊಡ್ತಾನೆ ವಿಜುಲು ಚಪ್ಪಾಳೆ ಎಲ್ಲ ಜೋರಾಗಿತ್ತು. ಏನ್ ಸರ್ ಫ್ರೆಂಡ್ಸಾ? ಹಾ ರೀ, ಇದು ನಮ್ಮೂರು. ನಿಮ್ಮೂರಲ್ಲ, ಅದಕ್ಕೆ ಮತ್ತೆ ಎಲ್ಲಿ ಬರ್ತಾನೆ ಇಲ್ಲ ಚಪ್ಪಾಳೆ ವಿಜುಲು. ಅದ್ರ ಜೊತೆಗೆ ನಮ್ಮ ಜಡ್ಜಸ್ ಅವರ ಜಜ್ಮೆಂಟ್ ಕೂಡ ಈಗ ಬರ್ತಿದೆ. ಎಸ್, ಓವರ್ ಟು ಯು ಮ್ಯಾಮ್. ಸಂತೋಷ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಏನು ಸಿಕ್ಕಾಬಟ್ಟೆ ಸಖತ್ ವಾಯ್ಸ್ ನಿಮ್ದು. ಥ್ಯಾಂಕ್ ಯು ಸರ್. ನಿಮ್ಮ ಮನೇಲಿ ಯಾರು ಸಿಂಗರ್ ಇದಾರೆ? ನಮ್ಮಲ್ಲಿ ನಮ್ಮ ಅಜ್ಜಾರ್ ಇದ್ದೀರಿ ಮೇಡಮ್. ಎಲ್ಲರೂ ಮನೇಲಿ ಒಬ್ಬೊಬ್ರು ಇದ್ದಾರೆ. ಯಾಕೆಂದ್ರೆ ಯಾರೋ ಒಬ್ರು ಇರ್ತಾರೆ, ಯಾರೋ ಒಬ್ರು ಆ ಹಾಡಿನ ಸಂಸ್ಕೃತಿಯನ್ನ, ಹಾಡಿನ ಸಂಗೀತದ ಬೀಜವನ್ನ ಬಿತ್ತಿರ್ತಾರೆ. ಅದು ಗೊತ್ತಾಗುತ್ತೆ ನಿಮ್ಮ ವಾಯ್ಸಲ್ಲಿ. ಹಾಡೋಂಥ ಒಂದು ಆ ಟೈಮ್ನಲ್ಲಿ ನೀವು ಅದನ್ನ ಎಂಜಾಯ್ ಮಾಡ್ತಾ ಇದ್ರಿ, ಸಾಹಿತ್ಯನ ಎಂಜಾಯ್ ಮಾಡ್ಕೊಂಡು ಹಾಡ್ತಾ ಇದ್ರಿ. ಹಮ್ಮಿಂಗ್ ಲಾಸ್ಟ್ ಹಾಡಿದ್ರಲ್ಲ, ಅದನ್ನ ಇನ್ನೊಂದ್ಸರಿ ಹಾಡ್ತೀರಾ? ಹಾಗೆ ಬರೀ ಶ್ರುತಿ ಕೊಡಿ, ಬರೀ ಶ್ರುತಿ ಕೊಡಿ. ಈಗ ಅದಕ್ಕಿಂತ ಚೆನ್ನಾಗಿ ಹಾಡಿದ್ರಿ. ಯಾಕೆ ಹೇಳ್ತೀನಿ ಅಂದ್ರೆ, ಹಾಡಿನ ಪ್ರಾರಂಭ ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. ಸೊ ಹೋಗ್ತಾ ಹೋಗ್ತಾ 2ನೇ ಚರಣ 3ನೇ ಚರಣಕ್ಕೆ ಹೋಗ್ತಿದಂಗೆ ಎನರ್ಜಿ ಸ್ವಲ್ಪ ಡ್ರಾಪ್ ಆಯ್ತು. ಅದೇನಾಗುತ್ತೆ, ಲಾಸ್ಟ್ ಅಲ್ಲಿ ನೀವು ಹಮ್ಮಿಂಗ್ ಹಾಡೋ ಟೈಮ್ನಲ್ಲಿ ಆ ಎನರ್ಜಿ ಹಂಗೆ ಕಮ್ಮಿ ಆಗ್ಬಿಡುತ್ತೆ. ಸೊ ಆ ಇಡೀ ಸಾಂಗ್ ಹಾಡ್ಬೇಕಾದ್ರೂ ಆ ಎನರ್ಜಿನ ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಯಾಕೆಂದ್ರೆ ನಿಮ್ಗೆ ಗಾಡ್ ಗಿಫ್ಟೇ ಇದೆ. ನಿಮ್ಮ ಸಸ್ಟೈನ್ಸ್ ಎಲ್ಲ ಚೆನ್ನಾಗಿದೆ, ವಾಯ್ಸ್ ಚೆನ್ನಾಗಿದೆ, ಮಧ್ಯ ಏರ್ ಪೇರ್ ಎಲ್ಲ ಏನೂ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಇಡೀ ಗೀತೆಯ ಎನರ್ಜಿಯನ್ನ ಉಳಿಸ್ಕೋಬೇಕಾಗತ್ತೆ. ಅದ್ರ ಮೇಲೆ ಒಂದ್ ಸ್ವಲ್ಪ ಎಫರ್ಟ್ ಹಾಕಿ ಅಷ್ಟೇ. ಚೆನ್ನಾಗಿ ಹಾಡಿದ್ರಿ, ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಸರ್. ತೃತೀಯ ಬಹುಮಾನ ತತ್ವ ಪದಗಳ ವಿಭಾಗದಲ್ಲಿ ತೃತೀಯ ಬಹುಮಾನವನ್ನು ತೆಗೆದುಕೊಂಡವರು ಕುಮಾರ್ ಸಂತೋಷ್ ಸದಾಶಿವ್ ರಿಜಕ್ನವರು ತೃತೀಯ ಸ್ಥಾನ ಪಡೆದಿದ್ದಾರೆ. ಜೋರಾದ ಚಪ್ಪಾಳೆ ಬರಬೇಕು. ಚಪ್ಪಾಳೆ ಬರಲಿ. ಹಾಗೆ ಹಾಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ತತ್ವ ಪದಗಳ ವಿಭಾಗದಲ್ಲಿ ಕುಮಾರ್ ಸಂತೋಷ್ ಸದಾಶಿವ್ ರಿಜಕ್ನವರ್ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಹಾಗೆ
ತತ್ವಪದ ವಿಭಾಗದಲ್ಲಿ ತೃತೀಯ ಬಹುಮಾನವನ್ನು ಪಡೆದಂತಹ ಸಂತೋಷ್ ರಿಜಕ್ನವರ್ ಐಹೊಳೆ ಸ್ಪರ್ಧೆಗೆ ಸೆಲೆಕ್ಟ್ ಆಗಿದ್ದಾರೆ. ಈ ಒಂದು ತೃತೀಯ ಬಹುಮಾನವನ್ನು ಪಡೆದಂತಹ ಸಂತೋಷ್ ಅವರು ಸದಾಕಾಲ ಸಂತೋಷವಾಗಿರಲಿ ಅಂತ ನಮ್ಮ ಕಡೆಯಿಂದ ತೃತೀಯ ಬಹುಮಾನವನ್ನು ಪಡೆದಂತಹ ಸಂತೋಷ್ ಅವರಿಗೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ 9,000 ನಗದು ಬಹುಮಾನವನ್ನ ನೀಡ್ತಾ ಇದ್ದಾರೆ. ನಮ್ಮ ಐಹೊಳೆ ಗಾಯನ ಪ್ರತಿಭಾ ಪ್ರಶಸ್ತಿ ಸೀಸನ್ 8ರ ತೃತೀಯ ವಿಜೇತರಿಗೆ ಸಿಗ್ತಾ ಇದೆ 9,000 ನಗದು ಬಹುಮಾನ. ಮತ್ತೊಮ್ಮೆ ನಮ್ಮ ಸಂತೋಷ್ ಹಾಗೆ ಅಭಿನಂದನೆಗಳು ಅವರಿಗೆ.